ರಾಜಕಾರಣ ಅಂದ್ರೇನೆ ಏಳು ಬೀಳಿನ ಪಯಣ. ಇಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳಲ್ಲ, ಶಾಶ್ವತವಾಗಿ ಮಿತ್ರರು ಕೂಡ ಅಲ್ಲ. ಆದರೆ ರಾಜಕಾರಣಿಗಳ ಬದುಕಿನ ಪುಟವನ್ನು ಓಪನ್ ಮಾಡಿ ನೋಡಿದರೆ ಬಹುಶಃ ಅದರಲ್ಲಿ ರೋಚಕ ರಾಜಕಾರಣದ ಹೆಜ್ಜೆ ಗುರುತುಗಳು ಕಾಣೋಗೆ ಸಿಗುತ್ತವೆ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಓರ್ವ ಹಿರಿಯ ರಾಜಕಾರಣಿ ಇದ್ದಾರೆ. ವರ್ಣರಂಜಿತ ರಾಜಕಾರಣಿ ಅಂತಾನೆ ಖ್ಯಾತಿಯನ್ನು ಪಡೆದವರು. ತಮ್ಮ 33ನೇ ವಯಸ್ಸಿಗೆ ಶಾಸಕರಾಗ್ತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸತತವಾಗಿ 2 ಬಾರಿ ಗೆದ್ದು ಬರ್ತಾರೆ. ಆದರೆ ಅದಾದ ನಂತರ ಅಧಿಕಾರದ ರಾಜಕಾರಣ ಅವರನ್ನ ದೂರ ಇಟ್ಟುಬಿಡುತ್ತೆ. ಅವರ ಬದುಕಿನ ಕಥೆಯನ್ನ, ಅವರ ರಾಜಕಾರಣದ ಕಥೆಯನ್ನ, ಅವರು ಸಾಗಿ ಬಂದಂತಹ ಹಾದಿಯ ಕಥೆಯನ್ನ ಇವತ್ತು ಅವರಿಂದಾನೇ ತಿಳ್ಕೊಳ್ಳುವಂತಹ ಸಮಯ. ನಮ್ಮ ಜೊತೆಗೆ ಇರುವಂತಹ ವಿಶೇಷವಾದಂತಹ ಅತಿಥಿ ಲಾಳನಕೆರೆ ರಾಮೇಗೌಡ ಶಿವರಾಮೇಗೌಡ, ಮಂಡ್ಯ ಮಾಜಿ ಸಂಸದರು LR ಶಿವರಾಮೇಗೌಡ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಏಳು ಬೀಳಿನ ಮಧ್ಯೆ ಆನಂದವಾಗಿದ್ದೀನಿ. ಸುಮಾರು 4-5 ದಶಕಗಳ ರಾಜಕಾರಣದ ಜರ್ನಿ ನಿಮ್ಮದು. ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕಾರಣ ಆರಂಭ ಮಾಡಿದವರು. ಹಿಂತಿರುಗಿ ನೋಡಿದಾಗ ಸಾರ್ಥಕ ಅಂತ ಅನ್ಸುತ್ತಾ? ಅತೃಪ್ತಿ ಸಿಕ್ಕಿದೆಯಾ ಶಿವರಾಮೇಗೌಡ ಅವರಿಗೆ? ಇಲ್ಲ, ನನಗೇನಾಗಿದೆ ಅಂದರೆ ಕರ್ನಾಟಕದ ರಾಜಕಾರಣವನ್ನು ನೋಡಿದಾಗ ಭಾಳಷ್ಟು ಜನ ಏನೂ ಇಲ್ಲದಲೇ ಅಧಿಕಾರಕ್ಕೆ ಬಂದಿರೋರನ್ನು ನೋಡಿದ್ದೀವಿ. ಭಾಳ ಹೋರಾಟ ಮಾಡಿ ನನ್ನಂಥವ್ರು ಅಧಿಕಾರಕ್ಕೆ ಬರದೇ ಇರತಕ್ಕಂಥವ್ರು ನನ್ನ ಸಾಲಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಾವು ಬೆಸ್ಟ್ ಅಲ್ವ ಅಂತ ಸುಮ್ಮನಿದ್ದೀವಿ. LR ಶಿವರಾಮೇಗೌಡ ಅವರ ಬದುಕು ಹೆಂಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಸರ್ ನಮ್ಮದು. ಹಾಗಾಗಿ ನಿಮ್ಮ ಬಾಲ್ಯದಿಂದ ಆ ಲಾಳನಕೆರೆಯಿಂದ ಶುರು ಮಾಡೋಣ ಅಂತ ಹೇಳಿ. ಹೆಂಗಿತ್ತು ಸರ್ ನಿಮ್ಮ ಬಾಲ್ಯದ ಆರಂಭದ ದಿನಗಳು, ಅದನ್ನ ಹೇಳಬಹುದಾ ಅಂತೇಳಿ? ನಾನು ನನ್ನ ಬಾಲ್ಯದ ದಿನಗಳನ್ನು ನಮ್ಮ ಊರಿನಲ್ಲೇ ಕಳೆದೆ. ನಮ್ಮ ತಂದೆಯವರು ನಾವೆಲ್ಲ ನನಗೆ ಜ್ಞಾನ ಬರೋದ್ರೊಳಗೆ ನಾನು ಶಿವರಾಮೇಗೌಡ, ನಮ್ಮ ಅಪ್ಪ ಯಾರು, ಅಮ್ಮ ಯಾರು, ಊರು ಯಾರು ಅನ್ನೋದು ತಿಳ್ಕೊಳ್ಳೋ ಮಟ್ಟಕ್ಕೆ ನಮ್ಮ ತಂದೆಯವರು ಶ್ರೀಮಂತಿಕೆನಲ್ಲೇ ಇದ್ದರು. ಅವತ್ತಿನ ಲೆಕ್ಕಕ್ಕೆ ಅವ್ರು ಕಾಂಟ್ರಾಕ್ಟ್ ಮಾಡ್ತಿದ್ರು. ನಮ್ಮ ತಂದೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು. ಮಂಡ್ಯ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿ 14 ವರ್ಷಗಳ ಕಾಲ ಕೆಲಸ ಮಾಡಿದವರು. ಎಲ್ಲ ತಾಲೂಕಿನ ಅಧಿಕಾರಿಗಳ ಜೊತೆಲಿ ಒಳ್ಳೆ ಸಂಪರ್ಕ ಇತ್ತು. ಅನುಕೂಲಸ್ಥ ಕುಟುಂಬ. ನಮ್ಮ ತಂದೆಯವರೇ ಕಾರ್ ಇಟ್ಟಿದ್ರು. ನಾನು ಕಾರ್ ತೊಗೊಂಡಿದ್ದಲ್ಲ, ನಮ್ಮ ತಂದೆಯವರೇ ಕಾರ್ ಇಟ್ಕೊಂಡಿದ್ರು. ಅಂದರೆ ಅವ್ರು ಹೊಸ ಕಾರ್ ತೊಗೊಂಡಿರಲಿಲ್ಲ, ನಾನು ಹೊಸ ಕಾರ್ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೆ. ಓಕೆ. LR ಶಿವರಾಮೇಗೌಡ ಅವರ SLC ದಿನಗಳು ಎಲ್ಲೋ ನಾನು ಓದಿದ್ದು ಸರ್. SLC ಪರೀಕ್ಷೆ ನೀವು ಹೆಂಗೆ ಬರೆದ್ರಿ, ಅದಾದ ನಂತರ ಆ ಫೇಲ್ ಆದಂತಹ ಕಥೆಗಳು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ತುಂಟಾಟದ ಕಥೆಗಳಿದ್ದಾವೆ ಅಲ್ಲಿ. ಅದನ್ನು ತಿಳಿಸಬಹುದಾ ಅಂತ ಹೇಳಿ? ಇಲ್ಲ, ಏನಾಗಿತ್ತು ಅಂತ ಹೇಳಿದರೆ ನಾವು ಓದುವಾಗಲೂ ಸಹಿತ ಒಳ್ಳೆ ವಿದ್ಯಾರ್ಥಿಯನ್ನಲ್ಲ. ವಿದ್ಯಾರ್ಥಿ ಒಳ್ಳೆಯವನಲ್ಲ ಅಂದರೆ ಇನ್ನೇನು ತಪ್ಪಿಲ್ಲ. ಓದಿದ ಅಭ್ಯಾಸಗಳು ಕಡಿಮೆ, ಪುಸ್ತಕ ಓದಿದ್ದೇ ಕಡಿಮೆ. ನಮ್ಮ ತಂದೆಯವರು 8ನೇ ತರಗತಿಗೆ ರಾಮಕೃಷ್ಣ ಆಶ್ರಮದಲ್ಲಿ ಸೀಟ್ ಕೊಡಿಸಿದ್ರು. ಅವತ್ತು ಭಾಳ ಕಷ್ಟ ಸೀಟ್ ಸಿಗ್ತಿದ್ದು ರಾಮಕೃಷ್ಣ ಆಶ್ರಮದಲ್ಲಿ. ನಾನು ಆ ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಆ ಕಟ್ಟುನಿಟ್ಟನ್ನು ನೋಡಿ ಈ ಕಿಟ್ಕೊಂಡು ನಾನು ಏನಪ್ಪ ಮಾಡೋದು ಅಂತ ಭ್ರಮನಿರಸರಾಗ್ಬಿಟ್ಟೆ. ನನ್ನ ಜೊತೆ ಒಬ್ಬ ಸ್ನೇಹಿತನ ಕರ್ಕೊಂಡು ರಾತ್ರಿ ಓಟ ಹೊಡೆದು ಬಂದ್ಬಿಟ್ವಿ. ಅಲ್ಲಿ ಬೇಡ ಅಂತೇಳಿ ಅಲ್ಲಿಂದ ಓಡಿ ಬಂದ್ಬಿಡ್ತೀವಿ. ಓಕೆ, ಓಡಿ ಬರೋದಲ್ಲ, ಕದ್ದು ಬಂದಿರ್ತೀವಿ, ಅದು ಓಡಿ ಬಂದಿರ್ತೀನಿ. ಅದಾದ ಮೇಲೆ ನಮ್ಮ ತಂದೆಯವರು ನನಗೆ ಮನೆಗೆ ಬಂದಾಗ ಒಳ್ಳೆ ಚೀಮಾರಿ ಹಾಕಿ 4 ಬಡ್ದು, ನಿನಗೆ ನಿನ್ನ ಯೋಗ್ಯತೆಗೆ ರಾಮಕೃಷ್ಣ ಆಶ್ರಮ ಆಗೋದಿಲ್ಲ, ನಡಿ ಕದಬಳ್ಳಿಲಿ ಓದು ಅಂತೇಳಿ ಕದಬಳ್ಳಿಗೆ ತಳ್ಳಿದ್ರು. ನಮ್ಮೂರ ಪಕ್ಕ ಅಲ್ಲಿ ಒಬ್ಬರು ಅನಂತಪ್ಪನವರು ಅಂತೇಳಿ ಭಾಳ ಗುರುಗಳು, ಭಾಳ ಒಳ್ಳೆ ಟೀಚರ್ ಇದ್ದರು. ಅವ್ರ ಮನೆಯಲ್ಲೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ನನ್ನನ್ನು ಅಲ್ಲಿ ಓದಕ್ಕೆ ಸೇರಿಸಿದ್ರು ಸಹಿತ ನಾನು ವಾರಕ್ಕೊಂದು ಸಾರಿ ನಮ್ಮ ಮನೆಗೆ ಬರೀವೆ. ಹಣಕಾಸು ಜೋಬಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಹೆಚ್ಚಾಗಿ. ನಮ್ಮ ತಂದೆ ಬಟ್ಟೆ ಅಂಗಡಿ ಇಟ್ಟಿದ್ರು. ಬಟ್ಟೆ ಅಂಗಡಿಲಿ ಒಂದು 7-8 ಶರ್ಟ್ ತಗೊಂಡು ಹೊಂಟೋಗಿವೆ ಕಟ್ ಮಾಡಿಕೊಂಡು. ಅಲ್ಲಿ ಬಟ್ಟೆ ಹುಡುಗರಿಗೆ ಕೊಡೋದು, ನಮ್ಮ ಸ್ನೇಹಿತರುಗಳಿಗೆ ಹೊಸ ಖರ್ಚಿಗೆ ಕಾಸು ಇಸ್ಕೊಳ್ಳೋದು. ಯಾವೊಂದು ಸೈಕಲ್ ಮಡಗಿದ್ದಾನೆ ಅವನಿಗೆ ಕೊಡೋದು, ಸೈಕಲ್ ತಗೊಂಡು ಓಡಾಡೋದು. ಇದು ನಮ್ಮ ಅಭ್ಯಾಸಗಳು. ಅಲ್ಲಿ 8, 9, 10 ಆಯಿತು. 10ನೇ ತರಗತಿನಲ್ಲಿ ನಾನು 10ನೇ ತರಗತಿಗೆ ಹೋದಾಗಲೇ ಗೊತ್ತಾಗೋಯ್ತು ನಾನು ಪಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಹುಡುಕ್ತಿದ್ದೆ ಯಾರು ಪಾಸ್ ಮಾಡೋಕ್ಕೆ ಸಿಗ್ತಾರೆ ಅಂತ, ಯಾರೂ ಸಿಕ್ಕಲಿಲ್ಲ ಸರಿಯಾಗಿ. ಆಗ ನಾನು SLCನಲ್ಲಿ ನಾನು ಫೇಲ್ ಆದಾಗ ಪಾಸ್ ಆದೆ ಅಂತ ಸ್ವೀಟ್ ಹಂಚಿದ್ರಂತೆ ಸರ್ ನೀವು? ಅದೇನಾಯಿತು ಅಂದರೆ ನಾನು ಮತ್ತು ನಮ್ಮ ಸಿಸ್ಟರು KR ನಗರದಲ್ಲಿ ನಮಗೆ ಭಾಳ ಬಂಧುಗಳಿದ್ದರೊಬ್ಬರು, ಡಾಕ್ಟರ್ ಪಾರ್ಸಾರ್ಥಿ ಅವರು ಅಂತೇಳಿ. ಅವ್ರ ಮನೆದೊಂದು ಕಾರ್ಯಕ್ರಮಕ್ಕೆ ಮದುವೆಗೆ ಹೋಗ್ತೀನಿ. ಎಲ್ಲ ಚೆನ್ನಾಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಅವತ್ತು ರಿಸಲ್ಟ್ ಬಂದುಬಿಡ್ತದೆ. ನನಗೆ ಗೊತ್ತು ನಾನು ಫೇಲಾಗಿರ್ತೀನಿ ಅಂತ. ಇಲ್ಲಿ ಇವ್ರು ಮುಂದೆಲ್ಲ ಫೇಲಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಯಾವ ಲೆಕ್ಕದಲ್ಲಿ ಹೇಳ್ಕೊಳ್ಳೋದು? ಇಲ್ಲಿ ಯಾರಿಗೆ ಗೊತ್ತಾಗುತ್ತೆ ಪಾಸಾಗಿದ್ದೀನಿ ಅಂತ ಹೇಳ್ಬಿಡೋಣ ಅಂತ. ನನ್ನ ಪಕ್ಕದಲ್ಲೊಬ್ಬ ಭಾಳ ಚೆನ್ನಾಗಿ ಓದ್ತಿದ್ದ, ಅವನ ನಂಬರ್ ಕೊಟ್ಬಿಟ್ಟೆ. ಅಲ್ಲಿ ಪೇಪರಲ್ಲಿ ನಂಬರ್ ಮಾತ್ರ ಬರ್ತಿತ್ತು.
ಪಾಸ್ ಆಗಿದೆ ಅಂತೇಳಿ ಎಲ್ಲ ಸ್ವೀಟ್ ತಂದು ನನಗೆ ಸ್ವೀಟ್ ಕೊಟ್ಟು ನಾನು ಸ್ವೀಟ್ ತಿಂದು ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟೆ. ಆಮೇಲೆ ಪಾಸ್ ಆದ್ರೆ ಸರ್? ಇಲ್ಲ, ಆಮೇಲೆ ಪಾಸ್ ಎಲ್ಲ ಆಯಿತು, SLC ಫೇಲ್ ಆಯಿತು, ಊರಿಗೆ ಬಂದು ಸೇರಿಕೊಂಡು ನಮ್ಮ ಅಕ್ಕಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇದೆಲ್ಲೂ ಹೇಳ್ಬೇಡ ನಿಂದಮ್ಮಯ್ಯ ಅಂತ. ಅದಾಯಿತು. ಅದಾದಮೇಲೆ ನಾನು ಚುಂಚನಗಿರಿಗೆ ಹೋದೆ. ಓಕೆ. ನಾನು ಸ್ವಾಮೀಜಿಯವರು ಇನ್ನೂ ಮರಿಸ್ವಾಮಿಗಳಾಗಿದ್ದಾಗ, ಇನ್ನೊಬ್ಬರು ಚಂದ್ರಶೇಖರನಾಥ್ ಸ್ವಾಮೀಜಿಗಳು ಅಂತೇಳಿ ವಿಶ್ವ ಒಕ್ಕಲಿಗರ ಮಟ್ಟದ ಸ್ವಾಮೀಜಿಗಳಾಗಿದ್ದರು. ಇವರು ಬಾಲಗಂಗಾಧರನಾಥ್ ಸ್ವಾಮೀಜಿಯವರು, ದೊಡ್ಡ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮೀಜಿಗಳಿದ್ದರು ಇನ್ನೊಬ್ಬರು. ಅವ್ರ ಕಾಲಾವಧಿಯಲ್ಲಿ ನಾವು ಅಲ್ಲಿ GVR ಅಂತ ಹೇಳ್ಬಿಟ್ಟು ಒಬ್ಬರು ಪಾಠ ಮಾಡಲಿಕ್ಕೆ ಟೀಚರ್ ಇದ್ದರು, ಅಲ್ಲಿ ಪಾಠಕ್ಕೆ ಹೋಗ್ತಿದ್ದವು. ಮಧ್ಯಾಹ್ನದ ಊಟಕ್ಕೆ ಮಠಕ್ಕೆ ಹೋಗೋವು, ಸಾಯಂಕಾಲದಲ್ಲಿ ಬಂದು ಸ್ವಾಮೀಜಿಗಳ ಜೊತೆಯಲ್ಲಿ ಬಾಲಾಡೋವು, ವಾಲಿಬಾಲ್ ಆಡ್ತಿದ್ದೆ. ಓಕೆ. ಅಂದಿನಿಂದಲೂ ಪರಮ ಪೂಜ್ಯರ ಬಗ್ಗೆ ನಾನು ಕಾಟ ಕೊಟ್ಟಿರೋದು ನಿಜ ಅವ್ರಿಗೆ, ಬಟ್ ನನಗೆ ಅಷ್ಟೇ ಗೌರವ ಇದೆ. ಅಲ್ಲಿ SLC ಕಟ್ಟಿದಾಗ ನಮ್ಮ ಮಾವ ಅವರು ಶಿವಣ್ಣವರು ಅಂತ ಇದ್ದರು. ರಿಸಲ್ಟ್ ಬರ್ತಾ ಇದೆ, ಊರಿನಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಒಂದು 7-8 ಜನ ಕೈಲೊಂದು ಬಿಂದಿಗೆ, ಗಡಿಗೆ ತಲೆ ಮೇಲೆ ಒಂದು ಗಡಿಗೆ ಹೊತ್ಕೊಂಡು ನೀರು ಹೊತ್ಕೊಂಡು ಬರ್ತಾರೆ. ನಮ್ಮ ಮಾವ ಅಂದರು, ಹೊಡಿತು ಲಾಟ್ರಿ ಕಣೆ, ನಿನಗೆ ಒಳ್ಳೆ ಇವಾಗ ಪಾಸ್ ಆಯ್ತು ಬಿಡ ಇವತ್ತು ಅಂದರು. ರಿಸಲ್ಟ್ ಹೋಗಿ ನೋಡ್ತೀನಿ, ಫೇಲ್ ಆಗಿರ್ತಾರೆ. ಆಗ ಹುಡಿಕೊಂಡು ಹೊಂಟೆ, ಎಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹೊಂಟೆ. ಆಗ ನಮ್ಮ ತಂದೆಯವರು, ನಮ್ಮ ರಿಲೇಟಿವ್ ಒಬ್ಬರು ಮೊಸಳೆ ಕಾಳೇಗೌಡರು ಅಂತ ಇದ್ದರು ಹಾಸನದಲ್ಲಿ, ಅದು ಮೊಸಳೆ ಹಾಸನದ ಪಕ್ಕ. ಅವ್ರ ಮನೆಗೆ ಊಟಕ್ಕೆ ಹೋಗಿ ಸೇರ್ಕೊ, ಅಲ್ಲಿ ರೂಮ್ ಮಾಡ್ಕೊ ಬಾಡಿಗೆನ ಅಂತೇಳಿ ನಾನು ಆಗ ಅಲ್ಲೇ ಹೇಳ್ಕೊಂಡು ನಾನು ಹಾಸನಕ್ಕೆ ಹೋಗಿ ಪಾಠಕ್ಕೆ ಸೇರಿಕೊಂಡೆ. ಅಲ್ಲಿ ರಾಮಕೃಷ್ಣಪ್ಪನವರು ಅಂತೇಳಿ ಒಬ್ಬರು ಪಾಠ ಮಾಡ್ತಿದ್ರು. ಅವ್ರ ತಕ್ಕ ಸೇರಿದಾರೆಲ್ಲ ಪಾಸು ಅನ್ನೋದು ತೀರ್ಮಾನ ಆಗೋಗಿತ್ತು. ಅದಕ್ಕೆ ಹೋಗಿ ಅವ್ರಿಗೆ ಕೈ ಮುಗಿದ್ಬಿಟ್ಟು ಅವ್ರಿಗೆ ಬಾಡಿ ಇದು ಕೊಟ್ಬಿಟ್ಟು ಮಂತ್ಲಿ ಕೊಡಬೇಕಾದ ಕೊಟ್ಟು ಅಲ್ಲಿ ಸೇರ್ಕೊಂಡು 3ನೇ ಸರಿಗೆ SSLC ಪಾಸ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.